ಪಾವ್ ಭಾಜಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ ಫ್ರೆಂಡ್ಸ್. ಯಾವ ಥರ ಮಾಡ್ತೀನಿ ನೋಡಿರಿ. ಅದ್ಭುತವಾದ ಪಾವ್ ಭಾಜಿ ಮಾಡೋಣ. ಫುಡ್ ಫೆಸ್ಟಿವಲ್ ಇತ್ತು ಮಕ್ಕಳದು, ಹಾಗಾಗಿ ನಾವು ಪ್ರಿಪೇರ್ ಮಾಡಕತ್ತೀವಿ. ಚಿಪ್ಸ್ ಚಾಟ್ ಮತ್ತು ಪಾವ್ ಭಾಜಿ. ಮಗಳು ಪೇಂಟಿಂಗ್ ಮಾಡಕತ್ತಾಳ. ಈಗ ನೋಡಿರಿ ಫ್ರೆಂಡ್ಸ್, ಬೆಳಗ್ಗೆ ಎದ್ದು ಕೂಡಲೇ ಮಗಳದು ಪೇಂಟಿಂಗ್ ಸ್ಟಾರ್ಟ್ ಆಗೈತೆ. ಆಕೆಗೆ ಪೇಂಟಿಂಗ್ ಅಂದರೆ ಭಾಳ ಇಷ್ಟ ಆಗುತ್ತೆ. ಹೋಮ್ವರ್ಕ್ ಇತ್ತಂತೆ, ಹಾಗಾಗಿ ಆಕೆ ಮಾಡಕತ್ತಾಳ. ಈಗ ನಾನು ಕಿಚನ್ಗೆ ಹೋಗಿ ಎಲ್ಲ ಕೆಲಸ ಏನೇನಿದೆ ನೋಡ್ಕೋಬೇಕು. ಯಾಕಂದರೆ 2 ಇದೆಲ್ಲ ಫುಡ್ ಮಾಡೋದು, ಫುಡ್ ಚಾಟ್. ಹಾಗಾಗಿ ಮಕ್ಕಳಿಗೆ ಮಾಡಾಕತ್ತೀನಿ. ಮಗಳು ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಮಾಡಿದ್ಲು ಪೇಂಟಿಂಗ್. ಈ ಥರ ವರ್ಕ್ ಇದ್ದರೆ ಆಕೆಗೆ ಭಾಳ ಖುಷಿಯಾಗುತ್ತೆ ಮಾಡೋಕೆ. ಮಗಳದು ಪೇಂಟಿಂಗ್ ಈ ಥರ ಆಗಿತ್ತು ನೋಡಿರಿ ಫುಲ್. ಇದು ಒಂದು ಮಾಡೋದಿದೆ, ಆಮೇಲೆ ಮಾಡಂತ ಹೇಳಿನಿ. ಯಾಕಂದರೆ ಭಾಳ ಕೆಲಸ ಇದೆ ಅವಳ ಕಿಚನಾಗ. ಈಗ ಕಿಚನ್ಗೆ ಬಂದೀನಿ. ಕಿಚನ್ ಕೆಲಸ ಸ್ಟಾರ್ಟ್ ಆಯಿತು. ವೆಜಿಟೇಬಲ್ ಎಲ್ಲ ತಂದಾರ, ಅದು ಏನೇನು ತಂದಾರ ಅಂತ ಹೇಳಿ ನೋಡ್ತೀನಿ. ಈಗ ಸ್ಪೆಷಲಾಗಿ ಪಾವ್ ಭಾಜಿ ಮಾಡಕತ್ತೀನಿ. ಇದು ಚಿಪ್ಸ್ ಚಾಟಿಗೆ ಇದು ರಾತ್ರಿಗೆ ನೆನೆ ಇಟ್ಟಿದ್ದೆ. ಓವರ್ನೈಟ್ ಸೋಕ್ ಮಾಡಿದರೆ ಸ್ವಲ್ಪ ಚೆನ್ನಾಗಾಗುತ್ತಾ ಚಾಟಿಗೆ ಅಂಥೇಳಿ ನಾನು ನೈಟೇ ಸೋಕ್ ಮಾಡಿ ಇಟ್ಟಿದ್ದೆ. ಈಗ ಬೆಳಗ್ಗೆ ಎದ್ದು 1-2 ನೀರೊಳಗೆ ವಾಶ್ ಮಾಡಿ, ಈಗ ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ ಒಂದು 4 ವಿಸಲ್ ತನಕ ತೊಗೋಬೇಕು. ಅಂದರೆ ಅವಾಗ ಮಸ್ತಾಗಿ ರೆಡಿ ಆಗ್ತಾವೆ. ಇದು ಕಡಲೆ. ಈಗ ನೋಡಿರಿ ಫ್ರೆಂಡ್ಸ್, ಒಂದು ಬುಟ್ಟಿ ತೊಗೊಂಡಿನಿ, ದೊಡ್ಡದು ಟಬ್ ಬುಟ್ಟಿ ಥರ ಇದೆ ಇದು. ಈಗ 2 ಕಟ್ಟು ಕೊತ್ತಂಬರಿ ತರಿಸೀನಿ. ಇದು ಚೆನ್ನಾಗಿ ತರಿಸೀನಿ. ಮಟರ್ ಅಂತೀವಲ್ಲ ಅದು, ಗ್ರೀನ್ ಬಟಾಣಿ ಅಂತಾರಲ್ಲ ಅದು ತರಿಸೀನಿ. ಇದು 2 ಕಟ್ಟಿದಾವೆ ಕೊತ್ತಂಬರಿ, ದೊಡ್ಡ ಸೈಜ್ ಅದಾವೆ. ಹೂಕೋಸು, ಕ್ಯಾಲಿಫ್ಲವರ್ ಇದು. ಈಗ ನೋಡಿರಿ ಫ್ರೆಂಡ್ಸ್, ಇದು 2 ತರಿಸೀನಿ. ಈಗ 2 kgದು ಪಾವ್ ಭಾಜಿ ಮಾಡಕತ್ತೀನಿ ನಾನು. ಇದು ಬಿಟ್ರೋಟ್, ನಮ್ಮ ಮಾತನಾಗ ಇದಕ್ಕೆ ನಾವು ಶಲ್ಗಮ್ ಅಂತ ಹೇಳ್ತೀವಿ. ಎಲ್ಲ ಥರ ವೆಜಿಟೇಬಲ್ ಹಾಕಿ ಮಾಡಿದರೆ ಭಾಳ ಟೇಸ್ಟಿಯಾಗಿ ಆಗುತ್ತೆ, ಸೂಪರ್ ಆಗುತ್ತೆ ಪಾವ್ ಭಾಜಿ. ನೋಡಿರಿ ಫ್ರೆಂಡ್ಸ್, ನಮ್ಗೆ ಯಾವುದು ವೆಜಿಟೇಬಲ್ ಇಷ್ಟ ಆಗುತ್ತಾ ಅದು ಹಾಕಿ ಮಾಡಿದರೆ ಮಸ್ತ್ ಆಗುತ್ತೆ. ನಿಮ್ಗೆ ಇಷ್ಟ ಇದ್ದಿದ್ದು ನೀವು ಹಾಕ್ರಿ. ಈಗ ನಮ್ಗೆ ಯಾವ್ಯಾವ ವೆಜಿಟೇಬಲ್ ಇಷ್ಟ ಇದೆ ನಾವು ಅದಕ್ಕೆ ಹಾಕಿ ಮಾಡಕತ್ತೀವಿ ಪಾವ್ ಭಾಜಿ. ಸೌತೆಕಾಯಿ ತರಿಸೀನಿ. ಸೌತೆಕಾಯಿ ಇದಕ್ಕಲ್ಲ, ಪಾವ್ ಭಾಜಿಗೆ ಇದು ಯೂಸ್ ಆಗಲ್ಲ. ಇದಕ್ಕೆ ನಾನು ಫುಡ್ ಚಾಟ್, ಇದು ಚಿಪ್ಸ್ ಚಾಟ್ ಮಾಡಾಕ್ತೀನಲ್ಲ ಅದಕ್ಕೆ ಮಾಡ್ತೀನಿ ಇದು. ಹಾಗಾಗಿ ಎಲ್ಲ ವೆಜಿಟೇಬಲ್ ಬೆಳಗ್ಗೆ ಎದ್ದು ತಂದರು ಹಸ್ಬೆಂಡ್. ಟೊಮ್ಯಾಟೊ ಹಣ್ಣು ತಂದಾರ. ಇದು ಸೌತೆಕಾಯಿ, ಇದು 2 ಲಾಸ್ಟ್. 1 kg ಸೌತೆಕಾಯಿ, 2 ಹೂಕೋಸು ಮತ್ತು ಟೊಮ್ಯಾಟೊ, ಈರುಳ್ಳಿ, ಆಲೂಗಡ್ಡೆ, ಉಳ್ಳಾಗಡ್ಡೆ ಎಲ್ಲ ತೊಗೊಂಬಂದಾರ. ಇಷ್ಟೆಲ್ಲ ವೆಜಿಟೇಬಲ್ ತಂದಾರ ನೋಡಿರಿ ಫ್ರೆಂಡ್ಸ್. ಈಗೆಲ್ಲ ಕ್ಲೀನಾಗಿ ವಾಶ್ ಮಾಡ್ತೀನಿ. ಫಸ್ಟ್ ವಾಶ್ ಮಾಡಿ ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ಇದು ಪಾವ್ ಭಾಜಿ ಮಸಾಲ ತರಿಸೀನಿ, ಒಂದು ದೊಡ್ಡ ಪ್ಯಾಕ್ ತರಿಸೀನಿ. ಈಗ ನೋಡಿ ಫ್ರೆಂಡ್ಸ್, ಇದು ಪಾವ್ ಭಾಜಿ. ಪಳ್ಳಿ ನಮಾಜ್. ವಾಲೇಕುಮ್ ಅಸ್ಸಲಾಮ್. ಈಗ ನೋಡಿರಿ ಫ್ರೆಂಡ್ಸ್, ಇದು ಕೊರಿಯಾಂಡರ್ ಪೌಡರ್, ಧನಿಯಾ ಮಸಾಲ ಅಂತೀವಲ್ಲ ಅದು ತರಿಸೀನಿ. ಅದು ಖಾಲಿಯಾಗಿತ್ತು, ಯಾಕಂದರೆ ಯಾವಾಗಲೂ ನಾನು ಮನೆಯಲ್ಲಿ ಮಾಡ್ತೀನಿ. ಈಗ ಖಾಲಿಯಾಗಿತ್ತು, ಅರ್ಜೆಂಟಿಗೆ ಬೇಕಾಗಿತ್ತಲ್ಲ, ಅದಕ್ಕಾಗಿ ನಾನು ರೆಡಿಮೇಡ್ ತರಿಸೀನಿ. ಅದು ಆಮೇಲೆ ತೋರಿಸ್ನೆ, ನಾ ಇದು ಮಾಡಿನ ಪೇಂಟಿಂಗ್ ತೋರಿಸಿನ. ಅದು ಮೊದಲೇ ಫಸ್ಟ್ ಅದೇ ಇತ್ತು ನಿಂದು ಸ್ಟಾರ್ಟಿಂಗ್. ಈಗ ನೋಡಿರಿ ಫ್ರೆಂಡ್ಸ್, ಇದು ಎಲ್ಲ ವೆಜಿಟೇಬಲ್ ಕಟ್ ಮಾಡಿ ವಾಶ್ ಮಾಡೀನಿ. ಫಸ್ಟ್ ಹೂಕೋಸು ಹಾಕೀನಿ, 2 ಹಾಕೀನಿ, ಸ್ವಲ್ಪನ ತೆಗ್ದಿಲ್ಲ ನಾನು, ಯಾಕಂದರೆ ಇದಕ್ಕೆ ಜಾಸ್ತಿ ಬೇಕು. ಕ್ಯಾಬೇಜ್ ಒಂದಿದ್ರೆ ಚಲೋ ಆಗ್ತಿತ್ತು, ಅದು ಮರ್ತು ಬಿಟ್ಟಿನಿ ತರಿಸೋದು. ಕ್ಯಾಬೇಜು, 1 ಕ್ಯಾರೆಟ್, ಅದು 2 ಹಾಕಿಲ್ಲ ನಾನು, 2 ಮಿಸ್ ಮಾಡಿ ನೋಡ್ರಿ. ಇದಕ್ಕೆ ಮಿಸ್ ಆಗ್ಯಾವ 2. ಚೆನ್ನಾಗಿ ಆಗ್ತಿದ್ದಾವೆ ಕಡಲೆ. ಈಗ ನೋಡಿರಿ, ಒಂದು 3-4 ನೀರು ವಾಶ್ ಮಾಡಬೇಕು. ಅವಾಗ ಏನಾರ ಅದು ಅದ್ರೊಳಗೆ ಹುಳ ಸಣ್ಣ ಇರ್ತಾವೆ, ಅದು ಇದ್ರೆ ಹೋಗ್ತಾವೆ. ಇದು ಆಲೂಗಡ್ಡೆ ಈ ಥರ ಮಕ್ಕಳು ಹಸ್ಬೆಂಡ್ ಈ ಥರ ಸಿಪ್ಪೆ ಎಲ್ಲ ತೆಗೆದುಕೊಟ್ಟಾರ. ಮತ್ತು ನಾನು ಸ್ವಲ್ಪ ತೆಗಿಬೇಕು, ಯಾಕಂದರೆ ಅವ್ರಿಗೆ ಕ್ಲೀನಾಗಿ ಬಂದಿಲ್ಲ. ಇನ್ನು ಸ್ವಲ್ಪ ವಾಶ್ ಮಾಡಿ ಸಿಪ್ಪೆ ಅದ್ರ ಮೇಲೆ ಇದಾವೆ, ಕಾಣಿಸ್ತಿರ್ಬೋದು ನಿಮಗೆ. ಅದೆಲ್ಲ ತೆಗಿತೀನಿ. ಈಗ ವೈಟಾಗಿ ಕಾಣಿಸ್ಬೇಕು ಆಲೂಗಡ್ಡೆ, ಅಂದರೆ ನಮಗೆ ಇಷ್ಟ ಆಗುತ್ತೆ ನನಗೆ. ಈಗ ನೋಡಿರಿ ಫ್ರೆಂಡ್ಸ್, ಇದು ಎಲ್ಲ ವಾಶ್ ಮಾಡಿ ಇಟ್ಟು ಇದನ್ನು ಕಟ್ ಮಾಡಿ ಹಾಕ್ತೀನಿ. ನೋಡಿರಿ, ಎಲ್ಲ ಸಿಪ್ಪೆ ತೆಗ್ದೀನಿ. ಇದು ಒಂದು ಅರ್ಧ kg ಅಷ್ಟು ಆಲೂಗಡ್ಡೆ ಹಾಕ್ತಾಯಿದ್ದೀನಿ. 2 ಹೂಕೋಸು ಹಾಕೀನಿ, ಯಾಕಂದರೆ 2 kgದು ಮಾಡಬೇಕಲ್ಲ. ಜಾಸ್ತಿ ಕ್ವಾಂಟಿಟಿ ಇದ್ದರೆ ಭಾಳ ಕಷ್ಟ ಆಗುತ್ತಾ. ಅಂದ್ರೆ ಈಗ ಸ್ಕೂಲಲ್ಲಿ ಫುಡ್ ಫೆಸ್ಟಿವಲ್ ಇದೆ ಮಕ್ಕಳದು, ಹಾಗಾಗಿ ಮಾಡ್ಕೊಡಕತ್ತೀನಿ ಇವ್ರಿಗೆ. 30 ಪ್ಲೇಟ್ಗೆ ಹಾಕ್ಬೇಕಂತೆ ಅಷ್ಟು ಮಾಡಾಕತ್ತೀನಿ. ಈಗ ಇದು ಮಟರ್
ಹಾಕಿನಿ ಇದ್ರೊಳಗೆ. ಸೌತೆಕಾಯಿ ಇದು ಮಗನ ಕೊಟ್ಟೀನಿ, ಸಿಪ್ಪೆ ಎಲ್ಲ ತೆಗೆದು ತೊಗೊಂಬ ಅಂಥೇಳಿ. ಮಕ್ಳಿಗೆ ಕೆಲಸ ಹಚ್ಚಿನಿ ನೋಡಿರಿ ಫ್ರೆಂಡ್ಸ್, ಮಕ್ಕಳಿಗೆ ಹಸ್ಬೆಂಡ್ಗೆ. ಇವತ್ತು ನನಗೆ ಅಂದರೆ ಇಷ್ಟು ಜಾಸ್ತಿ ಸ್ವಲ್ಪ ಕಡಿಮೆ ಇದ್ದರೆ ಮಾಡ್ಬೋದು, ಇಷ್ಟು ಜಾಸ್ತಿ ಇದ್ದರೆ ಆಗಲ್ಲ. ಇದು ಪೇಸ್ಟ್ ಮಾಡ್ಕೊಂಡೀನಿ. ಪೇಸ್ಟ್ ಯಾವ ಥರ ಮಾಡೀನಂದರೆ, ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ, ಅದು ಅಲ್ಲ ಬೆಳ್ಳುಳ್ಳಿ ಹಾಕಿ ಈ ಥರ ಪೇಸ್ಟ್ ಮಾಡ್ಕೊಂಡೀನಿ. ಇದ್ರೊಳಗೆ ಒಂದು 2 ಚಮಚದಷ್ಟು ಹಾಕೀನಿ. ಟೊಮ್ಯಾಟೊನ ಹಾಕೀನಿ, ಒಂದು 5-6 ಟೊಮ್ಯಾಟೊನ ಹಾಕೀನಿ. ಅರ್ಧ kg ಅಷ್ಟು ಹಾಕೀನಿ, ದೊಡ್ಡ ಇದು. ಈಗ ನೋಡಿರಿ ಫ್ರೆಂಡ್ಸ್, ಈ ಥರ ಇದ್ರೊಳಗೆ ಮಸಾಲೆ ಎಲ್ಲ ಹಾಕೀನಿ. ಮಸಾಲೆ ಅಂದರೆ ಬೇಸಿಕ್ ಹಾಕೀನಿ. ಇದ್ರೊಳಗೆ ಚಿಲ್ಲಿ ಪೌಡ್ರ್ ಹಾಕೀನಿ, ಅರಿಶಿನ ಪೌಡ್ರ್ ಹಾಕೀನಿ, ಉಪ್ಪು ಹಾಕೀನಿ, ಸ್ವಲ್ಪ ಹಾಕೀನಿ. ಫಸ್ಟ್ ನಾನು ಉಪ್ಪು ಹಾಕಿದ್ದೆ, ಅದು ಈಗ ನೋಡಿರಿ ಫ್ರೆಂಡ್ಸ್ ಇದ್ರೊಳಗೆ ಹಾಕಿದ್ದೆ ಉಪ್ಪು. ಹಾಗಾಗಿ ಮಸಾಲೆ ರೆಡಿ ಮಾಡೋತ್ನಾಗ ಸ್ವಲ್ಪ ಹಾಕೀನಿ. ಈಗೆಲ್ಲ ಎಷ್ಟು ಮಸ್ತ್ ರೆಡಿ ಆಗಿತ್ತು ನೋಡಿರಿ, ಎಲ್ಲ ವೆಜಿಟೇಬಲ್ ಕುಕ್ ಆಗ್ಯಾವ. ಮಕ್ಕಳು ಒಳಗೆ ಬಂದಾರ, ನೋಡಕತ್ತಾರ. ಅವ್ರಿಗೂ ಖುಷಿ ಆಗತ್ತೈತೆ, ಎಷ್ಟೆಷ್ಟು ರೆಡಿ ಮಾಡಿರಿ ಮಮ್ಮಿ ಅಂಥೇಳಿ. ಇಬ್ಬರು ಬಂದು ನೋಡಿರಿ ಫ್ರೆಂಡ್ಸ್, ಅವ್ರಿಗೆ ಭಾಳ ಅಂದ್ರೆ ಭಾಳ ಕುತೂಹಲ ಇದೆ, ಎಷ್ಟು ರೆಡಿ ಮಾಡಿರಿ ಮಮ್ಮಿ ಅಂಥೇಳಿ. ಜಾರು ಫಸ್ಟಿಂದ ರೆಡಿ ಮಾಡ್ಕೊ ಹೋಗಿ ಟೈಮ್ ಆಗಿತ್ತು ಅಂತ ಹೇಳಕತ್ತಾನ ಮಗ. ನೋಡ್ರಿ, ಇವತ್ತು ನಂದು ಫುಡ್ ಫೆಸ್ಟಿವಲಿಂದ ನಾ ಪಾವ್ ಭಾಜಿ ಮಾಡಿದ್ದೀನಿ ರೀ ನನ್ನ ಸ್ಕೂಲ್ದಾಗ, ಫುಡ್ ಫೆಸ್ಟಿವಲ್ದಾಗ ರೀ. ನೋಡ್ರಿ ಫ್ರೆಂಡ್ಸ್, ಇದು ಪೂರ ಮಸಾಲ ರೀ, ಇದು ಪಾವ್ ಭಾಜಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್, ಎಲ್ಲ ಮಸಾಲೆ ಹಾಕಿ ತೋರಿಸಿ ನಾನು. ಫ್ರೆಂಡ್ಸ್, ನಾ ಚಿಪ್ಸ್ ಚಾಟ್ ಮಾಡಕತ್ತೀನಿ, ಅದು ಆಮೇಲೆ ಮಾಡ್ತೀವ್ರಿ ನಾವು. ಇದು ಆಗಿಂದ ನಿಂದು. ಅದು ಭಾಳ ಸಿಂಪಲ್ ಫ್ರೆಂಡ್ಸ್. ಇದು ನೋಡ್ರಿ, ಫಸ್ಟ್ ಪೂರ ಇದು ಗ್ರೇವಿ ಇದು ಮಾಡ್ಬೇಕ್ರಿ. ಇದು ಟೊಮ್ಯಾಟೊ ಗ್ರೇವಿ ಐತ್ರಿ, ಇದು ಫುಲ್ ಇದು ಮಾಡಿಂದ ಇದ್ರಾಗ ವೆಜಿಟೇಬಲ್ಸ್, ಕ್ಯಾಪ್ಸಿಕಮ್, ಗೋಬಿ ಮತ್ತು ಇದು ಅದು ಅದಾವ್ರಿ ಫ್ರೆಂಡ್ಸ್. ಅದು ಚಿಪ್ಸ್ ಫ್ರೆಂಡ್ಸ್, ಅದು ಚಿಪ್ಸ್ ಚಾಟ್ ರೆಸಿಪಿ ಭಾಳ ಸಿಂಪಲ್ ಐತ್ರಿ ಫ್ರೆಂಡ್ಸ್. ಕಾಂಜರಿ ಫ್ರೆಂಡ್ಸ್, ನಾವು ಸ್ಕೂಲ್ದಾಗ ಹೆಂಗಿದು ಸೆಲ್ ಮಾಡ್ತೀರಿ ಇದು ಪಾವ್ ಭಾಜಿ, ಮತ್ತು ನಾವು ಹೆಂಗಿದು ಇಡ್ತೀರಿ ಅದು ಸ್ಕೂಲ್ದಾಗ, ನಾವು ಪೂರ ನಿಮಗೆ ವಿಡಿಯೋ ತೋರಿಸ್ತೀರಿ. ಇದು ರೆಡಿ ಆಗಲಿ ಫಸ್ಟ್. ಹಾಂ ರೀ, ಇನ್ನೊಂದು ಸ್ವಲ್ಪ ಹಾಕ್ಬೇಕು, ಇದು ಮ್ಯಾಶ್ ಆಗ್ಬೇಕು, ಚೆನ್ನಾಗಿ ಮ್ಯಾಶ್ ಮಾಡಬೇಕು. ವೆಜಿಟೇಬಲ್ ಆಗೋದೈತಿ ಇಲ್ಲಿ. ನೀನು ತಿರ್ಗಾಕತ್ತಿಲ್ಲ ಯಾಕೆ? ನಂದು ಇರೋದ ಪಾವ್ ಭಾಜಿ ನಾನೇ ಮಾಡತ್ತೀನಿ, ಮತ್ತು ನಾನೇ ಮಾಡ್ಬೇಕು ಮನೆಯಲ್ಲಿ. ನೀನ ತಿರ್ಗಾಕತ್ತೇನ? ಅದಕ್ಕೆ ತಿರ್ಗಿಸಿ ಕೈ ಆಡಿಸ್ಬೇಕು. ಅದಕ್ಕೆ ಭಾಳ ಮಸ್ತ್ ಸ್ಮೆಲ್ ಬರಕತ್ತೈತಿ ನೋಡಿ. ಇದು ರೆಡಿಯಾಗಿ ಮುಚ್ಚಿಬಿಡೋದು ಸರ್, ಒಂದು 2 ನಿಮಿಷ. ಮುಚ್ಚೋದು. ಒಂದು 2 ನಿಮಿಷ ಬಿಟ್ಟು ಇದು ಆಗಿಲ್ಲ ಅದ್ರೊಳಗೆ ಹಾಕೋಣ ಏನು ಫ್ರೆಂಡ್ಸ್. ನಿಮಗೆ ನಾವು ರೀ ಫ್ರೆಂಡ್ಸ್, ಇದ್ರಾಗ ನೀವು ಪಾವ್ ಭಾಜಿ ಏನೇನು ಮನ್ಯಾಗ ಮಾಡ್ಬೇಕಂದ್ರಿ ಮಾಡ್ಬೇಕು ನೋಡ್ರಿ. ಪೂರ ಅದು ಮ್ಯಾಶ್ ಮಾಡ್ಬೇಕ್ರಿ ಇವತ್ತು ನೋಡ್ರಿ ಫ್ರೆಂಡ್ಸ್. ಎಲ್ಲ ವೆಜಿಟೇಬಲ್ ಎಲ್ಲ ಇದು ಚೆನ್ನಾಗಿ ಮ್ಯಾಶ್ ಮಾಡಬೇಕಿದು. ಎಲ್ಲ ಹಾಕೀನಿ ಇದ್ರೊಳಗೆ. ಲಾಸ್ಟಿಗೆ ಗಾರ್ನಿಷಿಂಗ್ ಕೊತ್ತಂಬರಿ ಹಾಕ್ತೀನಿ. ಕೊತ್ತಂಬರಿ ಇನ್ನು ಅದಕ್ಕೆ ಹಾಕಿಲ್ಲ. ಇದು ಪಾವ್ ಭಾಜಿ ಮಸಾಲ ಹಾಕಿ ನೋಡ್ರಿ ಫ್ರೆಂಡ್ಸ್. ಇದು ಎವರೆಸ್ಟ್ ಪಾವ್ ಭಾಜಿ ಮಸಾಲ. ಹಾಂ, ಜಾರು ಸೌತೆಕಾಯಿ ಸಿಪ್ಪೆ ಎಲ್ಲ ತೆಗಿಯಾಕತ್ತಾಳ. ಅದು ನಾ ಎಲ್ಲ ಮಾಡಿ ನನ್ನ ಚಿಪ್ಸ್ ಚಾಟ್ ಜಾರುದು ಚಿಪ್ಸ್ ಚಾಟಿಂದು ಸೌತೆಕಾಯಿ ಎಲ್ಲ ನೀನು ಮಾಡಿಲ್ಲ. ಥ್ಯಾಂಕ್ ಯು. ಈಗ ನೋಡ್ರಿ ಫ್ರೆಂಡ್ಸ್, ಇದು ಎಲ್ಲ ಇನ್ನೂ ಸ್ವಲ್ಪ ಒಂದು 5 ನಿಮಿಷ ಕುಕ್ ಆಗಲಿ. ಆಮೇಲೆ ಮ್ಯಾಶ್ ಮಾಡ್ತೀನಿ. ಇದ್ರದ್ದು ಮ್ಯಾಶರ್ಲಿಂದ ಇನ್ನೂ ಸ್ವಲ್ಪ ಆಗ್ಬೇಕಿದು. ಮಮ್ಮಿ, ಇದು ಭಾಳ ಇದು ಐತಿ, 1 ಗಂಟೆ ಇದು 1 ತಾಸು ಹಿಡಿತು ನೋಡಿ ಇದು ಮಾಡ್ಬೇಕಂತ. ಸ್ವಲ್ಪ ಕ್ವಾಂಟಿಟಿ ತೊಗೊಂಡ್ರೆ ಆಗುತ್ತಾ ಅಂದರೆ ಜಾಸ್ತಿ ಐತೆ ಇದು. ಒಂದು 30 ಪ್ಲೇಟಿಗೆ ಆಗುವಷ್ಟು ಮಾಡಾಕತ್ತೀನಿ ನಾನು. ಹಂಗಾಗಿ 30 ಪ್ಲೇಟ್ಸ್. 30 ಪ್ಲೇಟ್ಸ್ ಅಂದಾರಲ್ಲ ನಿಮ್ಮ ಮ್ಯಾಮ್, ಅದಕ್ಕಾಗಿ ಫ್ಲೇಮ್ ಹೈ ಇಡ್ಬೇಕು ಸ್ವಲ್ಪ. ನೋಡಿರಿ ಫ್ರೆಂಡ್ಸ್, ಲಾಸ್ಟಿಗೆ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಹಾಕಬೇಕು. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಮಸ್ತಾಗಿ ರೆಡಿಯಾಗಿತ್ತು ನೋಡಿರಿ ಪಾವ್ ಭಾಜಿ. ಭಾಳ ಅಂದರೆ ಭಾಳ ಟೇಸ್ಟಿಯಾಗಿತ್ತು, ಮಸ್ತಾಗಿದೆ. ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿರಿ ಈ ಥರ ಪಾವ್ ಭಾಜಿ ಮಾಡಿ. ಫ್ರೆಂಡ್ಸ್, ಪಾವ್ ಭಾಜಿ ರೆಡಿಯಾಗಿದೆ. ಇನ್ನು ಈರುಳ್ಳಿ ಇದ್ರೊಳಗೆ ಕಟ್ ಮಾಡಿ ಹಾಕಬೇಕೇನೋ ಹಾಕಿಲ್ಲ. ಎಷ್ಟು ಸೂಪರಾಗಿದೆ ನೋಡಿ ಫ್ರೆಂಡ್ಸ್. ಈ ನಮ್ಮ ಅಣ್ಣದು ರೆಡಿ ಆಗಿತ್ತು ರೀ.
ನೀವು ಮಾಡ್ಕೊಡಿ, ಚಲೋ ಆಗುತ್ರಿ. ನಮ್ಮ ರೆಸಿಪಿ ಹೆಂಗೈತ್ರಿ ಅದು ಕಾಮೆಂಟ್ ಮಾಡಿ ಕಮೆಂಟ್ ಹೇಳಬೇಕು. ಮಾಡ್ರಿ, ಹೇಳಿ. ಚಲೋ ಕಮೆಂಟ್ ಮಾಡ್ರಿ ಫ್ರೆಂಡ್ಸ್. ಟೇಸ್ಟ್ ಮಾಡಿ ನೋಡ್ರಿ ಹೆಂಗಾಗೈತಿ. ಹೆಂಗಾಗೈತಿ? ಚಲೋ ಆಯ್ತ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ನಾವು ಸ್ಕೂಲ್ ಬಂದೀವಿ. ಫುಡ್ ಫೆಸ್ಟಿವಲ್ ಸ್ಟಾರ್ಟ್ ಆಯಿತು. ಈಗ ಎಲ್ಲ ಮಕ್ಕಳು ಈ ಥರ ಅರೇಂಜ್ ಮಾಡ್ಕೊಂಡಾರ. ಪಾವ್ ಭಾಜಿದು ಮಗಂದಿದು ನೋಡ್ಬೋದು ನೀವು. ಇದು ಚಾಟ್ ಮಗಳದು ಮಾಡಿದ್ದು. ಇಲ್ಲೇ ಬೇರೆ ಬೇರೆ ವೆರೈಟಿ ಫುಡ್ ಮಾಡಿ ತಂದಾರ. ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಹೇಳಿ ಅನ್ಕೊತೀನಿ ನಾನು.